ಮತ್ತು ಇನ್ನೊಂದು ಮಾತು, ನಾನು ಒಂದು ಕಾರ್ಯಕ್ರಮದಲ್ಲಿ ಅದು ರಾಶಿ ಬಗ್ಗೆ ಮಾತಾಡಿದ್ದೀನಿ. ಸಾಕಷ್ಟು ಜನ ಕೇಳ್ತೀನಿ, ನಾನು ಸುದೀಪ್ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿಲ್ಲ, ಅದು ಒಂದು ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ಅದನ್ನು ಎಡಿಟ್ ಮಾಡಿ ಹಾಕಿಬಿಟ್ಟಾರೆ ಟ್ರೋಲರ್ಸರು. ಅದಕ್ಕೂ ಪಾಪ ಎಲ್ಲರೂ ನಿಮ್ಮ ಅಭಿಮಾನಿಗಳಿಗೂ ನಾನು ಸುದೀಪ್ ಅವ್ರ ಕಂಡು ನನಗೆ ಗೌರವ ಇದೆ, ಎಲ್ಲ ಇದು, ಯಾರು ಹಂಗೆ ತಲೆ ಕೆಡಿಸ್ಕೋಬೇಡಿ. ಅವ್ರ ಬಗ್ಗೆ ನಾವು ಹೇಳಿದ್ದೇನು, ಅವ್ರು ಹೇಳಿದ್ದನ್ನು ಅದು ಹೇಳಿದ್ರು. ರಾಶಿ ಬಗ್ಗೆ ಆ ಥರ ಯಾರು ಆ ಥರ ಎಲ್ಲ ತಿಳ್ಕೊಬೇಡಿ. ಭಾಳ ವಿಶೇಷ. ನಮ್ಗೆ ಯಾಕೆ ಯಾರನ್ನು ಶತ್ರು ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿತ್ತೆ, ಹಾಗೆ ಯಾರನ್ನ ಮಿತ್ರ ಮಾಡ್ಕೊಂಡು ನಮಗೇನು ಆಗ್ಬೇಕಾಗಿಲ್ಲ. ನೀವೇನು ಹೇಳಿದ್ರಿ ಅಲ್ಲಿ ಯಾವ ಥರ ನೀವು ಟ್ರೋಲ್ ಮಾಡಿದ್ರಿ ಗುರುಜಿ? ಅದು ಅವ್ರು ಕಟ್ ಮಾಡಿ ಹಾಕಿದ್ದಾರೆ. ನಾನು ಸುದೀಪ್ ಅವ್ರ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಅವ್ರು ಅದನ್ನು ಹೇಳಿದೆ ಮುಂದಿನ ವರ್ಷ ಹೇಗಿರ್ತದೆ, ಯಾಕೆ ಹಿಂಗೆ ಆಗುತ್ತೆ ಅನ್ನೋದನ್ನು. ಹಾಗಾಗಿ ಯಾರು ಕೂಡ ಇದು ಮಾಡಬೇಡಿ. ನಮಗೂ ಕೂಡ ನಮ್ಮ ಫಾಲೋವರ್ಸ್ ಇದ್ದಾರೆ. ಯಾಕಂದರೆ ಪ್ರತಿ ದಿವಸ ನಾವು ಭಾಳ ವರ್ಷದಿಂದ ಬಂದಿದ್ವಿ. ಎಷ್ಟು ಏಜ್ ಆದರೂ ದುಃಖ ಆಗಿರೋರು ಇದ್ದಾರೆ. ಹಾಗಾಗಿ ಸುಮ್ಮನೆ ಇದ್ದವ್ರು ಮಧ್ಯದಲ್ಲಿದ್ದವ್ರು ಯಾರು ಕಡ್ಡೆಲಾಡ್ಸೋಕ್ಕೆ ಬರಬೇಡಿ. ದಯವಿಟ್ಟು ನಿಮ್ಮ ಪಾಡಿ ನೀವು ಚೆನ್ನಾಗಿರಿ. ದಯವಿಟ್ಟು ಹೇಳ್ತೀನಿ, ನಾನು ಇನ್ನೆಲ್ಲ ಊರಲ್ಲಿ ನಾನು ಇವತ್ತು ಇದ್ದೀನಿ. ಏನೇಳಿ ಏನಾದ್ರು ಇದ್ದರೆ ನಾನು ಆಫೀಸಿಗೆ ಬರ್ರಿ, ಮಾತಾಡ್ಸ್ಕೋಗಿ. ಯಾರಿಗೆ ನೋವಾಗಿರುತ್ತೆ ಅವರೆಲ್ಲರಿಗೂ ಕೂಡ ನಾವು ಕೂಡ ಬೇಕಾದ್ರೆ ಸಮಾಧಾನ ಇದ್ದರೆ ಖಂಡಿತ. ನಾನು ಬೆಳಗ್ಗೆಲ್ಲ ಮಾಡಿದ್ದೆ ಪಾಪ ಅವ್ರಿಗೆ, ನವೀನ್ ಗೌಡ ಅವ್ರಿಗೆ ಇದು ಏನು ಅಂತವ. ಹಾಗಾಗಿ ನನಗೆ ಗೊತ್ತಿಲ್ಲ, ಎಡಿಟಿಂಗ್ ಮಾಡಿ ಚೆನ್ನಾಗಿ ಹಾಕ್ಯಬಿಟ್ಟಾರೆ ಅದನ್ನು. ಅದೇ ಥರ ಹೆಂಗೆ ಅಂದರೆ ವೈರಲ್ ಥರ ಮಾಡಿ ಹಾಕಿದ್ದಾರೆ. ಅದರಿಂದ ನನಗೆ ತುಂಬ ಗೌರವ ಇದೆ, ಅವ್ರ ಫ್ಯಾಮಿಲಿ ಮೇಲೆ ಎಲ್ಲರ ಮೇಲೆ ಗೌರವ ಇದೆ. ಹಾಗಾಗಿ ಒಳ್ಳೆಯದಾಗಲಿ. ನಾನು ಅವಾಗ ಹಿಂದೆ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದೆ. ವ್ಯಕ್ತಿತ್ವನೂ ಬೇರೆ, ಬಿಗ್ ಬಾಸ್ ಬೇರೆ. ಅದು ಸಹಜ, ನಾವು ಕರ್ತವ್ಯ ಮಾಡಿದ್ವಿ, ಮಾತಾಡಿದ್ವಿ. ಇವಾಗ ಯಾಕೆ ವ್ಯಕ್ತಿತ್ವ ನಾನು ಮಾತಾಡಲಿ, ನನಗೊತ್ತು ಸಂಬಂಧ ಇಲ್ಲ.